ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, 5ನೇ ತರಗತಿಯ 3ನೇ ಪೂರಕ ಪಾಠವಾಗಿರುವಂತಹ ನನ್ನ ರೆಟ್ಟೆಯ ಬಲ ಪಾಠದ ಹಿಂದಿನ ವಿಡಿಯೋದಲ್ಲಿ ನಾವು ಸಾರಾಂಶವನ್ನ ಅರ್ಥವನ್ನ ತಿಳಿದುಕೊಂಡಿದ್ದೀವಿ. ಇಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ಸಾರಾಂಶವನ್ನ ಹೇಳ್ತೇನೆ ನೋಡ್ರಿ. ನನ್ನ ರೆಟ್ಟೆಯ ಬಲದ ಮುದ್ದನ ಹಿಂಗಮೇರಿ ಅವರ ಕವಿ ಪರಿಚಯವನ್ನ ನೋಡಿದೀವಿ. ಅವ್ರು ಬರೆದಿರುವಂತಹ ಒಂದು ಪದ್ಯ ಭಾಗದ ಅರ್ಥವನ್ನ ಇನ್ನೊಂದ್ಸಲ ಸೂಕ್ಷ್ಮವಾಗಿ ಹೇಳ್ತಾನೆ ನೋಡ್ರಿ. 4 ಪ್ಯಾರದ್ ಕೂಡಿಸಿ ಸೂಕ್ಷ್ಮವಾಗಿ ಹೇಳ್ತಾನೆ. ಈ ಪ್ರಸ್ತುತ ಏನು ಕವಿತೆ ಏನ್ ಹೇಳಕ್ ಹೊರಟೈತಪ್ಪ ಅಂದ್ರೆ, ಒಬ್ಬ ಇಲ್ಲಿ ರೈತನ ಈ ಕವಿಗಳು ಏನ್ ಹೇಳಕ್ ಹೊಂಟಾರ, ನಾನು ರೈತನಾಗಿ ನನ್ನ ಆಶಯವನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನನಗೆ ಹೆಂಗಾಗಿರ್ಬೇಕಪ್ಪ ಅಂತಂದ್ರ, ನನ್ನ ಹಂಬಲ ಹೆಂಗೈತಿ, ನನ್ನ ದೇಹ ಏನೈತಿ ಅಂದ್ರೆ ಒಂದು ತೆರೆದಿಟ್ಟಂತಹ ಪುಸ್ತಕಗ ಹೋಲಿಸಿ ಏನ್ ಮಾಡ್ತಾರ, ವರ್ಣನೆಯನ್ನ ಮಾಡ್ತಾರ. ಕವಿ ಸ್ವತಃ ತಾವ ರೈತರಾಗಿ ತಮ್ಮ ಭಾವನೆಯನ್ನ ಇಲ್ಲಿ ಹೇಳ್ಕೊಳಕ್ ಹೋಗ್ತಾರ. ಅವ್ರಿಗೆ ಹೆಂಗಂದ್ರೆ, ನನ್ಗೆ ದುಡಿಯೋದೊಂದ ಹಂಬಲ ಐತಿ, ನಂಗೆ ಅದ ನನ್ನ ದೇಹ ವಾಕ್ಯ ಆಗೈತಿ, ಅದ ನನ್ನ ಕಾಯಕ ಆಗೈತಿ, ಸದಾ ನಾನು ಯಾವಾಗ್ಲೂ ದುಡಿತಾನೆ ಇರಬೇಕು. ನನ್ನ ದೇಹದಲ್ಲಿರ್ತಕ್ಕಂತಹ ಮೂಳೆಗಳು ಎಲುಬುಗಳು ಏನಾಗಿರ್ಬೇಕು, ಕಬ್ಬಿಣದಂತ ಗಟ್ಟಿಗೊಳ್ಬೇಕು. ಈ ಹಗಲು ಇನ್ನಷ್ಟು ಉದ್ದವಾಗಬೇಕು. ಆಮೇಲೆ ಮಣ್ಣು ಗಡ್ಡೆ ಹಿಂಗೆ ಪ್ರತಿಯೊಂದರಲ್ಲಿ ನಾನು ನನ್ನ ಬೆವರನ್ನ ಸುರ್ಸಕ್ ನಾನು ತಯಾರಿದ್ದೀನಿ. ನನ್ನ ನಾಡಿಗಾಗಿ, ನನ್ನ ನಾಡಿನ ಝಲಕ್ಕಾಗಿ, ನನ್ನ ನಾಡಿಗಾಗಿ, ನೆಲಕ್ಕಾಗಿ ನಾನು ಏನ್ ಮಾಡತ್ತೀನಿ, ನಾನು ದುಡಿಯಾಕ ನಾನು ರೆಡಿ ಅದೀನಿ, ಅಂದ್ರೆ ನಾನು ತಯಾರದೀನಿ. ಅದ ನನಗ ಹೆಮ್ಮೆ ಬರ್ತೈತಿ, ನನಗ ಮೆಚ್ಚುಗೆ ಆಕೈತಿ ಅಂತ ಹೇಳ್ತಾರ. ನಾ ಏನ್ ನೆಲಕ್ಕೆ ಏನ್ ಮಾಡತ್ತೀನಿ, ದುಡಿಯಾತನಿ, ಇದ ನನ್ನ ಕರ್ಮ, ಇದ ನಂಗೊಂದು ಅಖಂಡವಾದಂತಹ ಕಾಯಕು ತಪಸ್ಸಾಗೈತಿ, ಮಣ್ಣಿನ ಕನಕನ ಸಿರಿ ಆಗೈತಿ ಅಂತ ಹೇಳ್ತಾರ. ಅಷ್ಟಲ್ಲೇ ನಂಗೆ ದುಡಿಯೋದೊಂದು ನಿರಂತರವಾಗಿರುವಂತಹ ಒಂದು ಫಲ ಆಗೈತಿ. ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ತಕ್ಕಂತ ಫಲವನ್ನ ನೀಡಲಿ, ನನ್ನ ರೆಟ್ಟೆ ಬಲ ಏನಾಗಿರ್ಲಿ, ಹಿಗ್ಗುತ್ತಿರಲಿ ಅಂತ ಹೇಳ್ತಾರ. ಇದರಿಂದ ಏನಕ್ಕೈತಿ, ಎಲ್ಲರಿಗೂ ತಮ್ಮದೇ ಆದಂತಹ ಕರ್ತವ್ಯದಲ್ಲಿ ಶ್ರದ್ಧೆ ಇರಬೇಕು. ಇದು ನಮಗ ಒಳ್ಳೆಯ ಒಂದು ಅಭ್ಯಾಸವಾಗ್ತತಿ ಅಂತ ಹೇಳ್ತಾರ. ಅಂದ್ರೆ ನನ್ನ ತೋಳಿಗೆ ಇನ್ನಷ್ಟು ಬಲ ಬರ್ಲಿ ಅಂತ ಕವಿಗಳು ಇಲ್ಲಿ ರೈತನಾಗಿ, ಒಬ್ಬ ಕೃಷಿಕನಾಗಿ ತಮ್ಮ ಭಾವನೆಗಳನ್ನ ಈ ಪದ್ಯದ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಹೇಳ್ತಾರ. ಅಂದ್ರೆ ವರ್ಣನೆಯನ್ನ ಮಾಡ್ತಾರ. ಕಾಯಕ ಹೆಂಗಿರ್ಬೇಕು, ದಿನದ ವೇಳೆಯಲ್ಲಿ ಹೆಂಗಿರ್ಬೇಕು, ದೇಹದಲ್ಲಿ ಇರ್ತಕ್ಕಂಥ ಮೂಳೆಗಳೇ ಯಾವ ರೀತಿಯಾಗಿ ಗಟ್ಟಿಗಾಗಬೇಕು, ನಾನು ಯಾವ್ದಕ್ ದುಡ್ಯಾಕ ರೆಡಿ ಇದೀನಿ, ನಾನು ಯಾವ್ದಕ್ ತಪಸ್ಸು ಮಾಡಾಕ ನಾನು ತಯಾರಾಗಿದ್ದೀನಿ, ನನ್ನ ಕಾಯಕ, ನನ್ನ ಜೀವನ ಧರ್ಮ ಏನಾಗೈತಿ, ನನ್ನ ರೆಟ್ಟೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ಇಲ್ಲಿ ಕವಿಗಳು ವ್ಯಕ್ತಪಡಿಸ್ತಾರ. ಇನ್ನ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬರ್ರಿ. ನನ್ನ ರೆಟ್ಟೆಯ ಬಲದ ಪೂರಕ ಪಾಠ ಬುದ್ಧನ ಹಿಂಗಮೇರಿ ಅವರು ನೀಡಿರುವಂತಹ ಈ ಪೂರಕ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ. ಅಭ್ಯಾಸ ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ರೈತನ ಹಂಬಲ ಯಾವುದು? ರೈತನ ಹಂಬಲ ಯಾವುದು? ಉತ್ತರ, ಸತತವಾಗಿ ಅಂದ್ರೆ ಯಾವಾಗಲೂ ದುಡಿಯುತ್ತಿರುವುದೇ ರೈತನ ಹಂಬಲ. ರೈತನ ಹಂಬಲ ಯಾವುದು? ಸತತವಾಗಿ ಯಾವಾಗಲೂ ದುಡಿಯುತ್ತಿರುವುದೇ ರೈತನ ಹಂಬಲವಾಗಿದೆ. ಎರಡನೆಯ ಪ್ರಶ್ನೆ, ರೈತನ ನಿರಂತರ ಛಲ ಯಾವುದು? ರೈತನ ನಿರಂತರ ಛಲ ಯಾವುದು? ಉತ್ತರ, ರೈತನ ನಿರಂತರ ಛಲ ದುಡಿಮೆ. ದುಡಿಯುವುದೊಂದೇ ಅವನು ತನ್ನ ಛಲವನ್ನಾಗಿ ಮಾಡಿಕೊಂಡಿದ್ದಾನೆ. ರೈತನ ನಿರಂತರ ಛಲ ದುಡಿಮೆ. ದುಡಿಯುವುದೊಂದೇ ಅವನು ತನ್ನ ಛಲವನ್ನಾಗಿ ಮಾಡಿಕೊಂಡಿದ್ದಾನೆ. ಮೂರನೆಯ ಪ್ರಶ್ನೆ, ರೈತನು ಯಾವುದಕ್ಕೆ ತಕ್ಕ ಫಲ ಆಶಿಸುತ್ತಾನೆ? ರೈತನು ಯಾವುದಕ್ಕೆ ತಕ್ಕ ಫಲ ಆಶಿಸುತ್ತಾನೆ? ಉತ್ತರ, ರೈತನು ತನ್ನ ದುಡಿಮೆಗೆ, ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಬೇಕೆಂದು ಆಶಿಸುತ್ತಾನೆ. ರೈತನು ತನ್ನ ದುಡಿಮೆಗೆ, ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಬೇಕೆಂದು ಆಶಿಸುತ್ತಾನೆ. ನಾಲ್ಕನೆಯ ಪ್ರಶ್ನೆ, ನಾಡನೆಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ? ನಾಡನೆಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ? ಉತ್ತರ, ರೈತನು ನಾಡನೆಲವು ಹಿರಿದಾಗಲಿ ಅಥವಾ ದೊಡ್ಡದಾಗಲಿ ಎಂದು ಹಂಬಲಿಸುತ್ತಾನೆ. ರೈತನು ನಾಡನೆಲವು ಹಿರಿದಾಗಲಿ ಅಥವಾ ದೊಡ್ಡದಾಗಲಿ ಎಂದು ಹಂಬಲಿಸುತ್ತಾನೆ. ಐದನೆಯ ಪ್ರಶ್ನೆ, ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ? ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ? ಉತ್ತರ, ರೈತನು ಮಣ್ಣಿನ ಕಣವು ಸಿರಿಯಾಗಲಿ ಎನ್ನುತ್ತಾನೆ. ರೈತನು ಮಣ್ಣ ಕಣವು ಸಿರಿಯಾಗಲಿ ಎನ್ನುತ್ತಾನೆ. ನೋಡ್ರಿ, 1ರಿಂದ 5 ಪ್ರಶ್ನೆಗಳು ನಿಮಗೆ ತಿಳಿದ ಅಂತ ಅನ್ಕೋತೀನಿ. ಉತ್ತರವನ್ನ ನೀಡಿದ್ದೇನೆ. ಏನಾದರೂ ನಿಮಗೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ನನ್ನೆಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ.